ಅಯ್ಯೋ ಏನಾಯ್ತಮ್ಮ? ಅಣ್ಣ ಏನು ಏನಾಯ್ತು ನಿಂಗೆ? ಮೈ ಹುಷಾರಿಲ್ವಾ? ಆಸ್ಪತ್ರೆ ಕರ್ಕೊಂಡು ಹೋಗ್ಲಾ? ಬಾ ಕೂತ್ಕೋ. ಅಣ್ಣ ಜಯನಗರ್ಗೆ ಹೋಗ್ಬೇಕು. ಜಯನಗರಕ್ಕ? ಸರಿ ಹತ್ತು, ಬಾ ಕೂತ್ಕೋ. ಬೆಳಗ್ಗೆ ಹೋಗೋಣ ಅಮ್ಮ. ಹೋಗೋಣ. ಹಾ ಅಮ್ಮ, ಎಷ್ಟು ಸಲ ಅಂತ ಕೇಳ್ತೀಯಾ? ನಾನ್ ಚೆನ್ನಾಗಿದ್ದೀನಿ. ನಾರ್ಮಲ್ ಕಾಲ್ ಮಾಡಿದ್ರೆ ನಿನಗ್ ಸಮಾಧಾನ ಆಗಲ್ಲ ಅಂತ ತಾನೆ ವಿಡಿಯೋ ಕಾಲಿಗೆ ಬಂದೆ. ನೀನೇ ನೇರವಾಗಿ ನೋಡ್ತಿದ್ಯಲ್ಲ, ಆದ್ರೂ ಮತ್ತೆ ಮತ್ತೆ ಚೆನ್ನಾಗಿದ್ಯಾ ಅಂತ ಕೇಳ್ತೀಯಲ್ಲ. ಹೆತ್ತವಳ ಮನ್ಸ್ ಹಂಗೆ ಕಣೆ. ನೀನ್ ಬೆಂಗಳೂರಿಗೆ ಕೆಲ್ಸಕ್ ಹೋದಾಗ್ಲು ಪರಿ ಇಲ್ಲಿದ್ಲು. ಅವಳನ್ನ ನೋಡಿ ನಿನ್ ನೋಡ್ದಂಗೆ ಅನ್ಕೊಂಡು ನಾನ್ ಸಮಾಧಾನ ಮಾಡ್ಕೋತಿದ್ದೆ. ಈಗ ನೀವಿಬ್ರೂ ಇಲ್ಲಿಲ್ಲ. ನಿಮ್ಮನ್ ನೋಡ್ದೇನೆ ನಂಗ್ ಅನ್ನ ನೀರು ಇಳಿತಿಲ್ಲ ಕಣೆ. ನಿನ್ನ ನೋಡಿದ್ರೆ ಹಾಗೆ ಕಾಣ್ತಿಲ್ವೇ? ಈಗಷ್ಟೇ 2 ತಟ್ಟೆ ಅನ್ನ ಮೀನ್ ಸಾರು ತಿಂದಿರೋ ಹಾಗೆ ಕುಂಡ್ಕಲ್ ತರ ಇದೆಯಾ? ಏಯ್, ಕೊಡ್ತೀನಿ 2. ನಿನ್ ಕೈಯಲ್ಲಿ ಕೆಲ್ಸ ಮಾಡ್ಸೋಕೆ ಅಪ್ಪನೂ ಅಲ್ಲಿಲ್ಲ. ಚೆನ್ನಾಗ್ ಅನ್ನ ಸಾರು ತಿಂದು ಮಲಗ್ತ್ಯಾ? ಕೇಳಿದ್ರೆ ಅನ್ನನೇ ಇಳಿತಿಲ್ಲ ಅಂತ್ಯಾ? ಏ ಬರೀ ನನ್ ಮುದ್ದು, ನನ್ ಚಿನ್ನ, ಹೆಂಗಮ್ಮ ಇದೀಯಾ? ಅಮ್ಮನ್ನ ಮರ್ತೋದೆ ಅಲ್ವಾ? ಮರಿಯಲ್ಲ ಅಮ್ಮ, ನೀನೇ ನನ್ನಮ್ಮ ಸಾಕಾ? ಏಯ್, ಹುಡುಗಾಟ ಆಡಿದ್ ಸಾಕು ಕಣೆ. ನೀವಿಬ್ರು ಹೆಂಗ್ರೇ ಇದ್ದೀರಾ? ಅಮ್ಮ, ನಾವ್ ಚೆನ್ನಾಗೇ ಇದೀವಮ್ಮ. ಅಮ್ಮ, ಯಾಕಮ್ಮ ಸುಮ್ನೆ ಅಳ್ತೀಯಾ? ಅಳೋದನ್ನ ನಾನೇ ಈಗ ನಿಲ್ಸಿದೀನಿ. ಇದು ಈಗ ನಿನ್ ಗೊತ್ತಾಗಲ್ವೇ? ನೀನು ಈಗ ಬಸ್ರಿ ಹೆಣ್ಣು ತಾನೆ. ನಿನ್ಗೂ ಮಗು ಹುಟ್ಟುತ್ತಲ್ವಾ? ಆಗ 5 ನಿಮಿಷನಾದ್ರೂ ಅದನ್ ಬಿಟ್ಟು ಇರೋಕಾಗತ್ತಾ ಅಂತ ನೋಡ್ಬಿಟ್ಟು ಆಮೇಲೆ ಬಂದು ನನಗೆ ಹೇಳು. ಹೌದಮ್ಮ, ಗೊತ್ತಾಗುತ್ತೆ. ಅಮ್ಮ, ಆದಷ್ಟು ಬೇಗ ನಾವ್ ಸಿಗ್ತೀವಮ್ಮ. ಎಲ್ಲಾ ಕಷ್ಟನೂ ಕಳ್ದ್ ಹೋಗುತ್ತಮ್ಮ. ಆಮೇಲೆ ನಾವೆಲ್ಲ ನಗ್ತಾ ಹೊಟ್ಟೆ ನೋವಾಗೋಷ್ಟು ಮಾತಾಡೋಣ. ಅಮ್ಮ, ಮದ್ವೆಗಿನ್ನು ಬರೀ 1 ದಿನ ಇರೋದು. ಅದೆಲ್ಲ ಸರಿ ಕಣೆ, ಆದ್ರೆ ತುಂಬಾ ಹೆದರಿಕೆ ಆಗ್ತಿದೆ. ಏಯ್ ಪರಿ, ನಿನ್ ಪಾಡಿಗೆ ಮದ್ವೆ ಅದು ಇದು ಅಂತ ಧೈರ್ಯವಾಗಿ ಮುನ್ನುಗ್ತಿದೀಯ. ಏನಾಗುತ್ತೋ ಏನೋ. ಅಮ್ಮ, ಇಲ್ಲಿ ನೋಡು, ನಾನ್ ಹೇಳಿದ್ದೆಲ್ಲ ನಿನಗ್ ನೆನ್ಪಿದೆ ತಾನೆ? ಏನು ಆಚೆ ಈಚೆ ತಲೆ ಆಡಿಸ್ತಿದ್ಯಾ? ನೀನು ತಾತ ಅಜ್ಜಿನ ಕರ್ಕೊಂಡು ಮದ್ವೆಗ್ ಬರ್ಬೇಕು. ನಿಮ್ಮೆಲ್ಲರ ಆಶೀರ್ವಾದ ಪಡ್ಕೊಂಡೇನೆ ದೇವಿ ಅಬ್ಬಿ ಮದ್ವೆ ನಡೆಯೋದು. ನೀ ಹೇಳೋದೆಲ್ಲ ಚೆನ್ನಾಗೇ ಇದೆ ಕಣೆ, ಆದ್ರೆ ಇದೆಲ್ಲ ನಿಜವಾಗ್ಲೂ ನಡೆಯುತ್ತೇನೆ? ಎಲ್ಲರೂ ನಿನಗೂ ಅರ್ಜುನ್ಗೂ ಮದ್ವೆ ಅಂತ ಅನ್ಕೊಂಡಿದ್ದಾರೆ. ದಿಢೀರಂತ ಹೆಂಗೆ ದೇವಿಗೂ ಅಭಿಗೂ ಮದ್ವೆ ನಡೆಯತ್ತೆ? ಅದೆಲ್ಲ ನಿಂಗೆ ಬೇಡದೇ ಇರೋ ವಿಷಯ ಅಮ್ಮ. ಅಭಿಗೂ ಅಕ್ಕನ್ಗೂ ಮದ್ವೆ ಆಗ್ಲೇಬೇಕು, ಅದಕ್ಕೆ ತಾನೇ ಹೋರಾಟ ಮಾಡ್ತಿರೋದು. ಸರಿ. ಅಮ್ಮ, ತೆಂಗಿನಕಾಯಿ ಮೂಟೆ ಎಲ್ಲಿಡ್ಬೇಕ್ರಮ್ಮ? ಅಡ್ಗೆ ಮನೇಲಿ ಇಟ್ಬಿಡಪ್ಪ. ಸರಿ ಅಮ್ಮ. ಅಮ್ಮ, ಅದ್ಯಾರಮ್ಮ ಅದು? ಏಯ್, ಅವನ್ ಕತೆ ಯಾಕೆ ಕೇಳ್ತೀಯ? ಯಾರೋ ಬೇರೆ ಊರ್ನವನಂತೆ. ಪಾಪ ಹೆಂಡತಿ ಸತ್ತೋದ್ಲು, 2 ಮಕ್ಳನ್ ಸಾಕ್ಬೇಕು ಅಂತ ಬಂದು ನಿಮ್ ತಾತ ಅಜ್ಜಿ ಮುಂದೆ ಕಣ್ಣೀರ್ ಹಾಕ್ತಾ ಭಿಕ್ಷೆ ಹಾಕಿ ಅನ್ನೋ ಹಂಗ್ ಕೆಲ್ಸ ಕೇಳ್ದ. ಅದಕ್ಕೆ ತೋಟದ ಕೆಲ್ಸ, ತರಕಾರಿ ತಗೊಂಡ್ ಬರೋ ಕೆಲ್ಸ ಎಲ್ಲ ನಿಮ್ ಅಜ್ಜಿ ಕೊಟ್ಟಿದ್ದಾರೆ. ಅಯ್ಯೋ ಅಮ್ಮ, ನನ್ನ ಕೇಳ್ದೆ ಯಾಕೆ ಯಾರ್ಯಾರನ್ನೋ ಕೆಲ್ಸಕ್ಕೆ ಇಟ್ಕೋತೀರಾ? ನಾನಲ್ಲ ಕಣೆ, ನಿಮ್ ತಾತ ಅಜ್ಜಿನೇ. ಅವನ ಹೆಸರೇನಮ್ಮ? ಚಿಕ್ಕ. ಚಿಕ್ಕನೂ ಅಲ್ಲ ದೊಡ್ಡನೂ ಅಲ್ಲ. ಅವನಿಗೆ ಯಾಕಮ್ಮ ಕೆಲ್ಸ ಕೊಟ್ರಿ? ತೋಟದ ಕೆಲ್ಸ ಮಾಡಿಸ್ಬೇಕಲ್ಲ. ನಿಮ್ಮ ಅಪ್ಪನೂ ಅಲ್ಲಿದ್ದಾರೆ, ನಿಮ್ ತಾತನ್ ಕೈಯಲ್ಲಿ ಆಗುತ್ತಾ? ಪಾಪ ಅಂತ ಯಾರೋ ಒಬ್ಬನ್ ಕೆಲ್ಸಕ್ಕೆ ಇಟ್ಕೊಂಡ್ರೆ ನೀ ಯಾಕೆ ಸಿಡುಕ್ತಿಯಾ? ಸಿಚುವೇಶನ್ ಗೊತ್ತಿಲ್ಲದೆ ಮಾತಾಡ್ಬೇಡಮ್ಮ. ನೀನ್ ತಕ್ಷಣ ಅವನ್ ಫೋಟೋ ತೆಗೆದು ನನಗ್ ಕಳ್ಸು. ಏಯ್, ಅವನ್ ಫೋಟೋ ನಿನಗೆ ಯಾತಕ್ಕೆ? ಹೇಳಿದ್ದನ್ನ ಮಾಡಮ್ಮ. ಸರಿ ಸರಿ, ಕಿರಿಚ್ಬೇಡ. ವಯಸ್ಸು ಹುಡ್ಗನ್ ಹೋಗಿ ನಾನ್ ಫೋಟೋ ತೆಗೆದ್ರೆ? ಅಮ್ಮ, ಅರ್ಥ ಮಾಡ್ಕೊಮ್ಮ, ದೊಡ್ಡ ಎಡವಟ್ಟೆ ಆಗಿದೆ. ಇದಕ್ ಮೇಲೆ ನನ್ನ ಏನು ಕೇಳ್ಬೇಡ. ನಾನ್ ವೇಟ್ ಮಾಡ್ತೀನಿ. ಈಗ್ಲೇ ಹೋಗಿ ಸರಿಯಾಗಿ ಅವ್ನ್ ಫೋಟೋ ತೆಗೆದು ಕಳ್ಸು. ಸರಿ ಕಣೆ. ಅಮ್ಮ, ನೀನ್ ಹೋಗಮ್ಮ. ಸರಿ ಸರಿ. ಏನಮ್ಮ ಹೋಗ್ದೆ ಇನ್ನೂ ಇಲ್ಲೇ ಕೂತಿದ್ಯಾ? ಹೋಗು. ಅವನು ಗೊತ್ತಾಗ್ದೆ ಸರಿಯಾಗಿ ಫೋಟೋ ತೆಗೆದು ಕಳ್ಸು, ಹೋಗು.
ಯಾಕೆ ಕೇಳ್ತಿದ್ದಾಳೋ ಗೊತ್ತಿಲ್ಲ, ಏನೋ ಎಡವಟ್ಟಾಗಿದೆ ಅಂತ ಬೇರೆ ಹೆದರ್ಸ್ಬಿಟ್ಲು. ಕಳ್ಸಿದ್ದಾಯ್ತು. ನನ್ ಮೊಮ್ಮಗಳು ಮದ್ವೆ ಹೀಗ ನಡೆಯುತ್ತೆ ಅನ್ಕೊಂಡಿದ್ದೆ. ಚೇರ್ಮನ್ ಮನೆ ಮದ್ವೆ, ಸುತ್ತ 18 ಹಳ್ಳಿಯವರು ಬಂದು ಮದ್ವೆ ಅದ್ದೂರಿಯಾಗಿ ನಡೆಯುತ್ತೆ ಅನ್ಕೊಂಡಿದ್ವಿ. ಈಗ ಒಂದೇ ಒಂದ್ ಬ್ಯಾಗ್ ಹಿಡ್ಕೊಂಡು ಹೋಗೋ ಪಾಡ್ ಬಂದಿದೆ. ಭಾಗ್ಯ, ಏನು ನಿಮ್ ಬಟ್ಟೆ ಎಲ್ಲ ಎತ್ತಿಟ್ಟಾಯ್ತು ರೀ. ಅದಲ್ಲ ಭಾಗ್ಯ, ದೇವಿ ಮದುವೆಯಲ್ಲಿ ಆ ಸರೋಜಾ ದೇವಿ ಕಡೆಯಿಂದ ಜಗಳ ಗಲಾಟೆ ಎಲ್ಲ ನಡೆಯತ್ತೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ನನ್ನ ಜೋಡಿ ನಳಿಕೆ ಕೋವಿಯಲ್ಲಿ ಹಾ ಅದನ್ನ ತೆಗೆದು ಬ್ಯಾಗಲ್ಲಿಡು. ಆ ಸರೋಜಾ ದೇವಿಗೆ 3 ರೌಂಡ್ ಗುಂಡು ಹೊಡಿತೀನಿ. ನಿಮ್ ಜೋಡಿ ನಡಿಕೆ ಕೋವಿನ ಈ ಬ್ಯಾಗಲ್ಲಿ ಇಡೋಕ್ಕಾಗತ್ತಾ? ಓ, ಅದಕ್ಕೇನೀಗ ಬ್ಯಾಗಲ್ಲಿ ಹೋಗಿದ್ರೆ ನಾನು ಕೈಯಲ್ಲೇ ಹಿಡ್ಕೊತೀನಿ. ಯಾಕೆ ಗಾಡಿಯಿಂದ ಇಳಿದ ತಕ್ಷಣ ಪೊಲೀಸ್ನವ್ರು ನಿಮ್ಮನ್ನ ಹಿಡ್ಕೊಳಕ? ಹೌದಲ್ವಾ? ಏನಾಯ್ತಮ್ಮ? ಸುಲೋಚನಾ, ದೆವ್ವ ಕಂಡಂಗ್ ಓಡ್ ಬಂದ್ಯಲ್ಲ, ಏನಾಯ್ತು? ಗೊತ್ತಿಲ್ಲ. ಆ ಚಿಕ್ಕ ಏನಾಯ್ತು? ಅವನ್ನ ಕರೆದು ಸ್ವಲ್ಪ ಯಾರು ಏನು ಅಂತ ಕರೆಕ್ಟಾಗಿ ವಿಚಾರಿಸಿ ಮಾವ. ಅವನು ತರಕಾರಿ ತಗೊಂಡು ಬಂದು ಕೊಟ್ಬಿಟ್ಟು ಊರಿಗೆ ಹೋಗ್ಬೇಕು ಅಂತಂದ. ಅದಕ್ಕೆ ಅವನಿಗೆ ಕೂಲಿ ಕೊಟ್ಬಿಟ್ಟು ಕಳಿಸ್ಬಿಟ್ನಲ್ಲ. ಅಯ್ಯೋ, ಪದ್ರಗುಡ್ದೆ ಮೊದ್ಲು ವಿಷಯ ಏನು ಅಂತ ಹೇಳಿ. ಅವ್ನ್ ಯಾವ್ದೋ ಎಡವಟ್ ಮಾಡ್ಕೊಂಡಿದಾನತ್ತೆ. ಎಡವಟ್ಟ? ಏನದು? ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪರಿನು ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ವಿ. ಆಗ ಅವ್ನು ಹಿಂದ್ಗಡೆಯಿಂದ ಹೋದ. ಪರಿ ಅವನ್ನ ನೋಡ್ಬಿಟ್ಟು ತುಂಬಾ ಟೆನ್ಷನ್ ಆಗ್ಬಿಟ್ಲು. ಅವನ ಹೆಸರು ಕೇಳಿದ್ಲು. ಆಮೇಲೆ ಅವನದು ಫೋಟೋ ತೆಗೆದು ಕಳಿಸು ಅನ್ಲು. ನಾನು ಕಳಿಸ್ದೆ. ಏನೋ ದೊಡ್ಡ ತೊಂದರೆ ಅಂತಿದ್ಲು. ತೊಂದ್ರೆನಾ? ಏನಂತ ಪರಿ ಹೇಳಿಲ್ಲ. ಆದ್ರೆ ಅವನ ಹತ್ರ ಏನೋ ಒಂದ್ ಗುಟ್ಟಿದೆ ಅತ್ತೆ. ಏನ್ ಸುಲೋಚನಾ, ಈಗ ಬಂದು ಹೀಗೆ ಹೇಳ್ತಿದ್ಯಲ್ಲ? ನಾವು ಮದ್ವೆ ಬೇರೆ ಹೊರಡ್ತಾ ಇದೀವಿ, ಇಂಥ ಹೊತ್ತಲ್ಲಿ ಹೋಗಿ ಇದೇನಮ್ಮ ಹೊಸಾರಗಳೇ? ಏನು ಅರ್ಥನೇ ಆಗ್ತಾ ಇಲ್ಲ. ಸುಲೋಚನಾ, ಪರಿಗೆ ಫೋಟೋ ಕಳಿಸಿದ್ಯಲ್ವಾ? ಅವಳು ನೋಡ್ಕೋತಾಳೆ, ನೀ ಸುಮ್ಮನೆ ಇರು. ಕಲ್ಯಾಣಿ, ತಗೋ. ಏನೇ ಆಯ್ತು? ನೀನು ಊರಿಗೆ ಹೋಗಿದ್ಯಾ ಅಂದ್ರು? ನನ್ನ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡಿದ್ರಾ? ಯಾರೇ? ಸಂಜಯ್. ಯಾರು? ನನ್ನ ತಮ್ಮ ಸಂಜಯ? ಅಯ್ಯೋ, ಯಾಕಮ್ಮ? ಪರಿ ಬಗ್ಗೆ ಕೇಳಿ ಟಾರ್ಚರ್ ಮಾಡ್ದ. ನಾ ತಪ್ಪಿಸ್ಕೊಂಡು ಕಲ್ಯಾಣಿ, 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 ಏನಾಯ್ತು? ಕಲ್ಯಾಣಿ, ಅಪ್ಪ, ಕಲ್ಯಾಣಿ ಪ್ರಜ್ಞೆ ತಪ್ಪಿದಾಳಪ್ಪ. ಇರಮ್ಮ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಕಲ್ಯಾಣಿ. ಹಲೋ ಡಾಕ್ಟರ್, ಸಾರಿ ಫಾರ್ ಡಿಸ್ಟರ್ಬಿಂಗ್ ಯು ಲೇಟ್ ಇನ್ ದ ನೈಟ್. ಒಂದು ಎಮರ್ಜೆನ್ಸಿ. ಮನೆಗೆ ಬಂದಿರೋ ಒಬ್ರು ಗೆಸ್ಟು ಎಚ್ಚರ ತಬ್ಬಿದ್ದವರು. ಸ್ವಲ್ಪ ಬೇಗ ಮನೆಗೆ ಬರೋಕ್ಕಾಗುತ್ತಾ? 10 ನಿಮಿಷ ಸರ್, ಬರ್ತೀನಿ. ಹಾಂ, ಓಕೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಬರೀ ಎತ್ಕೊಳಮ್ಮ, ಸರಿ, ರೂಮಿಗೆ ಕರ್ಕೊಂಡೋಗಿ ಮಲಗ್ಸೋಣ. ಏನ್ರಿ ಇವಳು ಹೀಗೆಲ್ಲ ಹೇಳ್ತಿದ್ದಾಳೆ? ನನ್ನ ತಮ್ಮ ಸಂಜಯ್ ಇವಳನ್ನ ಕಿಡ್ನಾಪ್ ಮಾಡಿದ್ನಾ? ಇರಬಹುದು. ಅವನು ನನಗೂ ನಡು ರೋಡಲ್ಲಿ ನಿಲ್ಲಿಸಿ ಬೆದರಿಕೆ ಆಗ್ತ. ನಾನೇ ನಿನಗೇನು ಹೇಳಲಿಲ್ಲ. ಏನ್ರಿ ಏನ್ ಹೇಳ್ತಿದ್ದೀರಾ? ಅವನು ನಿನ್ನ ಹತ್ರ ಫೋನ್ನಲ್ಲಿ ಮಾತಾಡಿ ಎಷ್ಟು ದಿನ ಆಯ್ತು? 1 ವಾರ ಆಗಿರ್ಬೋದು. ಅಪ್ಪ, ಕಲ್ಯಾಣಿ ಹೇಳ್ತಿರೋದು ನಿಜ ಕೂಡ ಇರ್ಬೋದಲ್ವಪ್ಪ?
ಅಯ್ಯಯ್ಯೋ ನನ್ ಬಗ್ಗೆ ತಿಳ್ಕೊಳ್ಳೋದಕ್ಕೇನೆ ಕಲ್ಯಾಣಿನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿದಾನೆ. ಅವಳ ಹತ್ರ ನನ್ನ ಊರಿನ ಅಡ್ರೆಸ್ ಕೂಡ ತಗೊಂಡಿರ್ಬೋದು. ಏನ್ ಹೇಳ್ತಿದ್ಯಮ್ಮ? ಹೌದಪ್ಪ, ಇವತ್ ಬೆಳಿಗ್ಗೆ ಅಮ್ಮನ ಹತ್ರ ವಿಡಿಯೋ ಕಾಲಲ್ಲಿ ಮಾತಾಡುವಾಗ ಹಿಂದ್ಗಡೆ ಸಂಜಯ್ ತರನೇ ಯಾರೋ ಮಾತಾಡಿದ್ರು. ಒಂದ್ ಗಳಿಗೆ ನನಗ್ ಫೋನಲ್ಲಿ ಅವನು ಸಂಜಯ್ ತರನೇ ನನಗ್ ಕಾಣಿಸ್ದ. ಅಮ್ಮನಿಗೆ ಎಚ್ಚರಿಕೆ ಕೊಟ್ಟು ಒಡನೆ ಅಮ್ಮನಿಗೆ ಫೋಟೋ ತೆಗೆದು ಕಳ್ಸಿ ಅಂತ ಹೇಳ್ದೆ. ಆದ್ರೆ ನನ್ ಫೋನ್ ರಿಪೇರಿ ಆಯ್ತು. ಅಮ್ಮ ಕಳ್ಸಿದ ಫೋಟೋನ ನನಗ್ ನೋಡೋಕಾಗ್ಲಿಲ್ಲ. ಕಲ್ಯಾಣಿ ಹೇಳೋದ್ ನೋಡಿದ್ರೆ ಸಂಜಯ್ ನಮ್ ಮನೆವರೆಗೂ ಹೋಗಿದ್ದಾನೆ ಅಂತ ಅನ್ನಿಸ್ತಿದೆ. ಅಯ್ಯಯ್ಯೋ ಸಂಜೆಯಿಂದ ನಮ್ಮ ಅಕ್ಕನ ಮದ್ವೆಗೆ ತೊಂದರೆ ಆಗುತ್ತೆ ಅಂತ ಅನ್ನಿಸ್ತಿದೆಪ್ಪ. ಅಯ್ಯೋ ಏನ್ರಿ ಇದು? ಎಲ್ಲ ರೆಡಿ ಆಗಿದೆ. ಹಾಲ್ಗಂಬನಿಟ್ಟು ಪೂಜೆ ಮಾಡೋದಾ? ಹಾ ಸರಿ ಸ್ವಾಮಿ. ವರದಾ ಸರ್, ಯಾಕೊಬ್ಬರೇ ಮೂಲಲ್ಲಿ ನಿಂತಿದ್ದೀರಾ? ಬನ್ನಿ. ನಾನಾ? ನಿಮ್ ಮಗಳ ಮದುವೆ, ನೀವೇ ಇಲ್ದಿದ್ರೆ ಹೇಗೆ? ಬನ್ನಿ ಸರ್. ಅಪ್ಪ ಬನ್ನಿಪ್ಪ. ಬಾ ಅಕ್ಕ. ತಗೊಳ್ಳಿ, ಈ ನವಧಾನ್ಯನ ಗುಂಡಿ ಒಳಗೆ ಹಾಕಿ. ನಾನಲ್ಲ, ನಮ್ ವರದಾ ಸರ್ ಹಾಕ್ತಾರೆ. ಸರ್, ಯಾಕೆ ಸರ್ ನಡೆದಿರೋ ಮದ್ವೆಗೆ ಹಾಲ್ಗಂಬ ನೆಟ್ಕೊಂಡು? ಅಪ್ಪ, ನನ್ ಮದ್ವೆ ನಡೆಯಲ್ಲ ಅಷ್ಟೇ, ಆದ್ರೆ ಖಂಡಿತ ಅಕ್ಕನ ಮದ್ವೆ ಆಗತ್ತೆ. ಅಮ್ಮ ನೋಡೋಣ ಅಮ್ಮ. ಪರಿ ಹ? ನೀನೇ ನವಧಾನ್ಯನು ನವರತ್ನ ಕಲ್ಲನ್ನು ಗುಂಡಿಲ್ ಹಾಕಮ್ಮ. ಮದ್ವೆ ಹೆಣ್ಣೆ ಹಾಕ್ಲಿ ಅಮ್ಮ. ಅಕ್ಕ ನೀನ್ ಹಾಕಕ್ಕ. ನಾನಾ? ಅಕ್ಕ, ನೀವೇ ತಾನೇ ಮದ್ವೆ ಹೆಣ್ಣು? ನಿಮ್ಗೆ ಅದು ಡೌಟಾ? ನೀವೇ ಹಾಕ್ಬೇಕು, ಹಾಕಿ. ಬಾಮ್ಮ. ತಗೋಮ್ಮ. ಪರಿ ನೀನ್ ಹಾಕಮ್ಮ. ಹಾಲ್ಗಂಬ ನೆಡೋಣವಾ? ಹಾ. ಬನ್ನಿ ಸರ್. ಇದನ್ ತಗೊಳಮ್ಮ. ಹಾಲ್ಗಂಬಕ್ಕೆ ಆರತಿ ಬೆಳಗು. ಅಕ್ಕ ಬೆಳಗಮ್ಮ. ನೀನ್ ಬೆಳಗಕ್ಕ. ಅರೆ, ಅಕ್ಕ ತಂಗಿ ಇಬ್ರು ಸೇರಿ ಒಟ್ಟಿಗೆ ಆರತಿ ಬೆಳಿಗ್ಗೆ, ಅದ್ರಲ್ಲೇನೂ ತಪ್ಪಿಲ್ಲ. ಪರಿ, ಎಲ್ರಿಗೂ ಆರತಿ ಕೊಡು. ಇನ್ಮೇಲೆ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರೂ ಊಟಕ್ಕೆ ಹೋಗಿ. ಅಕ್ಕ, ಯಾಕಕ್ಕ ಕಣ್ಣೀರ್ ಹಾಕ್ತಿದ್ಯಾ? ಸಂತೋಷವಾಗಿರಕ್ಕ. ಅಮ್ಮ, ಹಾಲ್ಗಂಬ ನೆಟ್ರೆ ಎಲ್ಲ ಮುಗ್ದೋಯ್ತಾ? ನಿನ್ ಕೈಯಲ್ಲಿ ಹಾಲ್ಗಂಬ ಅಷ್ಟೇ ತಾನೇ ನಡಕ್ಕಾಗೋದು. ಇನ್ ಮಿಕ್ಕಿರೋ ಶಾಸ್ತ್ರ ಎಲ್ಲ ನಿನ್ಗೂ ಅರ್ಜುನ್ಗೆ ತಾನೇ ನಡೆಯೋದು. ಹಾಗೆಲ್ಲ ಇಲ್ಲಪ್ಪ. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನಾನೀಗ ತಿಳಿಯಾಗಿ ಹೇಳ್ತೀನಿ. ಈ ನಿಮಿಷದಿಂದ ಹಿಡಿದು ಮದ್ವೆ ಮುಗಿಯೋವರೆಗೂ
ನನಗೂ ಅರ್ಜುನ್ಗೂ ನಡೆಯುವಂತ ಅಷ್ಟೂ ಶಾಸ್ತ್ರಗಳು ಬರೀ ಕಣ್ಕಟ್ಟು ಅಷ್ಟೆ. ನಾನಿವಾಗ ಹೇಳ್ತಿದ್ದೀನಪ್ಪ, ನಿಮ್ಗೆ ಮಾತು ಕೊಡ್ತೀನಿ, ನನಗೂ ಅರ್ಜುನ್ಗೂ ಹಸೆ ಮಣೆ ಮೇಲೆ ನಡೆಯುವಂತ ಒಂದೊಂದು ಶಾಸ್ತ್ರನೂ ಅಕ್ಕನಿಗೂ ಅಭಿಭಾವನಿಗೂ ಅದೇ ಹಸೆ ಮಣೆಲಿ ಅದೇ ಶಾಸ್ತ್ರ ನಡೆಯುತ್ತೆ. ಒಂದೊಂದು ವಿಶೇಷನೂ ಇವಳಿಗೂ ನಡೆಯುತ್ತೆ. ಅಮ್ಮ ಪರಿ, ಅದು ಹೇಗಮ್ಮ ಸಾಧ್ಯ? ಅದೇ ನಿಮ್ ಮಗಳು ಪರಿ ಅಂದ್ರೆ. ಅವಳು ನಡೆಸಿ ತೋರಿಸ್ತಾಳೆ ಸರ್. ಅವಳು ಎಲ್ಲಾ ಏರ್ಪಾಡು ಮಾಡಿದಾಳೆ. ಏನ್ ಹೇಳ್ತಿದ್ಯಾ ಪರಿ? ಅಲ್ಲಿ ಇಡೀ ಊರೇ ನಿಂತಿರುತ್ತೆ. ನೀನೇ ಮದ್ವೆ ಹೆಣ್ಣು, ಅರ್ಜುನ್ನೇ ಮದುಮಗ, ಸರೋಜಾದೇವಿ ಕುಟುಂಬನೇ ಅಲ್ಲಿರುತ್ತೆ. ನಿಮ್ಮಿಬ್ರಿಗೆ ಶಾಸ್ತ್ರಗಳು ನಡೆಯೋದು. ಇದ್ರಲ್ಲಿ ನಂಗೂ ಅಬಿಗೂ ಹೇಗೆ ಪರಿ? ಅಮ್ಮ, ಏನೋ ನಮ್ಮಿಬ್ಬರ ಮನ್ಸ್ಗೂ ಸಮಾಧಾನ ಆಗ್ಲಿ ಅಂದ್ಬಿಟ್ಟು ಅವಳು ಏನೇನೋ ಹೇಳ್ತಾ ಇದ್ದಾಳಮ್ಮ. ನೀನ್ ತುಂಬಾ ಆಸೆ ಇಟ್ಕೋಬೇಡಮ್ಮ. ತಲೆ ತಗ್ಸಿ ಅಲ್ಲಿಗೆ ಹೋಗ್ತೀವಿ. ಆ ಸರೋಜಾದೇವಿಯಿಂದ ಅವಮಾನ ಮಾಡಿಸ್ಕೊಂಡು ತಲೆ ತಗ್ಗಿಸ್ಕೊಂಡು ಬರ್ತೀವಿ. ನಾನ್ ನಿಮ್ ಸಮಾಧಾನಕ್ಕೋಸ್ಕರ ಹೇಳ್ತಿಲ್ಲ, ಸತ್ಯ ಇದೇನೆ ಅಪ್ಪ. ಈ ಮದ್ವೆ ನನಗೂ ಅರ್ಜುನ್ಗೂ ನಡೆಯೋ ಮದ್ವೆನೇ ಅಲ್ಲ, ಅಭಿಭಾವನ್ಗೂ ಅಕ್ಕನಿಗೂ ನಡೆಯುವಂತ ಮದ್ವೆ. ಅದೂನು ಅವರಿಗೆ ಮದ್ವೆ ಸಂಪ್ರದಾಯಗಳು ಎಲ್ಲಾನು ನಡೆದು ಒಂದು ನ್ಯಾಯವಾದ ನಿಜವಾದ ಮದ್ವೆ ಆಗಿ ಈ ವಿಶೇಷ ನಡೆಯುತ್ತೆ. ಸರಿಯಾದ ಮುಹೂರ್ತದಲ್ಲಿ ಸರಿಯಾದ ಕಾಲಕ್ಕೆ ಅಭಿಭಾವ ಅಕ್ಕನಿಗೆ ತಾಳಿ ಕಟ್ತಾರೆ. ಅರ್ಜುನ್ ನನಗೆ ತಾಳಿ ಕಟ್ಟೋಕೆ ಹೋಗಲ್ಲಪ್ಪ. ಹೆಂಗಮ್ಮ ನೀನ್ ಅಷ್ಟು ಗ್ಯಾರಂಟಿಯಿಂದ ಹೇಳ್ತೀಯ? ಸರ್, ಅದನ್ನ ಮದುವೆಗೆ ಬಂದ್ ನೋಡಿ. ಈಗ ಹೊತ್ತಾಗ್ತಿದೆ, ನಾವು ಮದುವೆ ಮನೆಗೆ ಹೊರಡೋಣ. ಸರ್, ನೀವೆಲ್ಲ ಮೊದಲು ಹೊರಡಿ. ಊರಿಂದ ಅಪ್ಪ ಅಮ್ಮ ನನ್ನ ಹೆಂಡತಿ ಎಲ್ಲ ಬರ್ತಾ ಇದ್ದಾರೆ. ನಾನು ಅವ್ರನ್ನ ಕರ್ಕೊಂಡು ಮದುವೆ ಮನೆಗೆ ಬಂದ್ಬಿಡ್ತೀನಿ ಸರ್. ಹಾ, ಅದು ಸರಿನೇ. ಸರಿ, ನೀವು ಆಮೇಲೆ ಬನ್ನಿ. ರೀ, ಕಾರಲ್ಲಿ ಎಲ್ಲ ಸಾಮಾನು ಇಟ್ಟಿದ್ದಾಯ್ತು. ನಾವು ಹಂಗೆ ಹೊರಡೋಣ ಬನ್ನಿ. ಹಾ ಸರಿ. ಅಮ್ಮ, ಅಕ್ಕನ ಕರ್ಕೊಂಡು ಹಾ, ಬಾ ಬಾಮ್ಮ. ಸರಿ ಅಮ್ಮ. ಬಾರಮ್ಮ. ಬರೀ ನೋಡ್ಕೊಂಡು ಹುಷಾರಾಗಿ ಅಪ್ಪ, ಬಾ. ಒಂದ್ ನಿಮಿಷಪ್ಪ. ಏನಮ್ಮ? ಸಂಜಯ್ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲಿವರೆಗೂ ಏನು ಗೊತ್ತಾಗಿಲ್ಲ. ಇನ್ಮೇಲೆ ವಿಚಾರಿಸ್ಬೇಕು. ಅವನ ಬಗ್ಗೆ ಯೋಚನೆ ಮಾಡಿ ನೀನ್ ಟೆನ್ಷನ್ ಆಗ್ಬೇಡ. ನಾನು ಅವನನ್ನ ಡೀಲ್ ಮಾಡ್ತೀನಿ. ಹೌದು, ನಿನ್ ಫೋನ್ ಏನಾಯ್ತು? ಅದು ನಿನ್ನೆ ನನ್ ಸೆಲ್ ಹ್ಯಾಂಗ್ ಆಯ್ತುಪ್ಪ. ನೈಟು ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ಮೇಲೆ ಸರಿ ಹೋಯ್ತು. ಅಮ್ಮ ಊರಿಂದ ಕೆಲವು ಫೋಟೋಸ್ನ ಕಳ್ಸಿದ್ದಾರೆ. ಸಂಜಯ್ ಅಲ್ಲಿ ನಮ್ಮನೆಗೆ ಹೋಗಿದ್ದಾನಪ್ಪ. ರಾಸ್ಕಲ್, ಅವನೇನೆ. ಅಪ್ಪ, ಖಂಡಿತ ಅವನು ನಮ್ಮನೆ ವಿಷಯಗಳನ್ನ ಪ್ರೂಫ್ ಆಗಿ ಕಲೆ ಹಾಕಿರ್ತಾನೆ. ನಾನ್ ವರದರಾಜ್ ಅವ್ರ ಮಗಳು ಅಂತ ತಿಳ್ಕೊಂಡು ನಮ್ ಫ್ಯಾಮಿಲಿ ಫೋಟೋಸ್ ಎಲ್ಲ ಖಂಡಿತ ತರ್ತಾನೆ. ಅದನ್ನ ತಂದು ಇಲ್ಲಿ ಪ್ರೂಫ್ ಆಗಿ ತೋರಿಸ್ತಾನೆ. ಆದ್ರೆ ಅವನ್ ಅನ್ಕೊಳ್ತಾ ಇರೋ ಪ್ಲಾನ್ ಮಾತ್ರ ನಡೀಲೇಬಾರ್ದುಪ್ಪ. ನೀನ್ ಹೆದರ್ಕೋಬೇಡ. ನನ್ ಕೈಯಿಂದ ಅವನು ತಪ್ಪಿಸ್ಕೊಳಕ್ಕಾಗಲ್ಲ. ನೀನು ಮದುವೆ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡು. ಸರೋಜಾದೇವಿಗೆ ನಿನ್ ಮೇಲೆ ಅನುಮಾನ ಬರದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಅದಕ್ಕೂ ಮೀರಿ ಏನೇ ತೊಂದರೆ ಬಂದ್ರು ನಾನ್ ನಿಭಾಯಿಸ್ತೀನಿ. ಬಾ ಹೋಗೋಣ. ಅಪ್ಪ, ನಾನ್ ಇನ್ನೊಂದ್ ಕಾರ್ ಕೇಳಿದ್ನಲ್ಲ, ನನ್ ಪ್ಲಾನ್ ಬಗ್ಗೆ ಹೇಳಿದ್ನಲ್ಲ, ಅವ್ರನ್ನೆಲ್ಲ ಹೋಗಿ ಪಿಕ್ ಮಾಡಿ ನಾನು ಅಕ್ಕನೂ ಮಂಟಪಕ್ಕೆ ಬರ್ತೀವಪ್ಪ. ಕಾರ್ ರೆಡಿ ಇದೆ, ನೀನ್ ಬಾ, ನಾವು ಹೊರಡೋಣ. ಸರಿಯಪ್ಪ, ನಡಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಮೂಷಿಕವಾಹನಾಯ ನಮಃ. ಓಂ ಮೋದಕಹಸ್ತಾಯ ನಮಃ. ಓಂ ಚಾಮರಕರ್ಣಾಯ ನಮಃ. ಓಂ ವಿಳಂಬಿತ ಸೂತ್ರಾಯ ನಮಃ. ಓಂ ವಾಮನರೂಪಾಯ ನಮಃ. ಮಹೇಶ್ವರಪುತ್ರಾಯ ನಮಃ. ಓಂ ಸಿದ್ಧಿವಿನಾಯಕಾಯ ನಮಃ. ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಶ್ರೀ ಸಿದ್ಧಿವಿನಾಯಕಾಯ ನಮಃ. ಎಲ್ಲರೂ ಸೇರಿ ಹಾಲುಗಂಬ ನೆಡಬೇಕು. ತಗೊಂಡ್ ಬನ್ನಿ. ಹಾಲ್ಗಂಬ ತಗೊಂಡ್ ಬನ್ನಿ. ಹಿಡ್ಕೊ. ಹಾಗೆ. ಮನೆಯ ಉತ್ತರಕ್ಕಿರೋ ಈಶಾನ್ಯ ಮೂಲೆ ಶಿವನಿಗೆ ಇಷ್ಟವಾದ್ದು. ಅದಕ್ಕೇನೆ ಇಲ್ಲಿ ನಾವು ಹಾಲ್ಗಂಬ ನೆಡೋದು. ನಾವು ನಡೆಸ್ತಾ ಇರೋ ಈ ಮದುವೆ ವೈಭವದಲ್ಲಿ ಯಾರೊಬ್ಬರು ಕಣ್ಣು ಬೀಳದೇ ಇರಲಿ, ಯಾವುದೇ ಅಪಶಕನ ಆಗದೇ ಇರಲಿ, ಮದುಮಕ್ಕಳ ಬಾಳು ಸೊಗಸಾಗಿ ಬೆಳಗಲಿ ಅಂತ ಎಲ್ಲರೂ ಬೇಡ್ಕೊಳ್ಳಿ.
ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮೋ ನಮಃ. ಹೇಗೋ ನಾನ್ ಮಾಡಿದ ಪ್ಲಾನ್ ಚೆನ್ನಾಗಿ ವರ್ಕೌಟ್ ಆಗಿ ಈ ಪರಿ ನಮ್ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ಅವಳ ಜೊತೆ ಸೇರಿ ಇಡೀ ನಳನಾಸ್ತಿನೂ ಬರುತ್ತೆ. ಅದಾದ್ಮೇಲೆ ಆ ಪರಿಗೆ ಈ ಸರೋಜಾದೇವಿ ಯಾರು ಅಂತ ತೋರಿಸ್ತೀನಿ. ಅದಕ್ಕೆ ಪ್ಲಾನು ಯಾವುದು ಫಲ ಕೊಡಲ್ಲ. ನನಗ್ ತಿಳಿದಿರೋ ಹಾಗೆ ಪರಿ ನಳನ್ ಮಗಳೇ ಅಲ್ಲ. ಇದನ್ ಮಂಟಪದಲ್ಲಿ ಪ್ರೂವ್ ಮಾಡಿ ಮದ್ವೆನೆ ನಿಲ್ಲಿಸ್ತೀನಿ. ಸರೋಜಾದೇವಿ ಮುಸುಡಿಗೆ ಮಸಿ ಬಳಿತೀನಿ. ಅಭಿ ಏನೋ ಬಿದ್ದಿದ್ದು. ಹೆಣ್ಣಿನ ಕಡೆಯವರು ಮದುವೆ ಛತ್ರಕ್ಕೆ ಹೊರಟಿದಾರಂತೆ. ಹೌದಾ? ಅಯ್ಯೋ, ಹುಡುಗಿ ವೇಟ್ ಮಾಡಬಾರ್ದು, ಎಲ್ರು ಬನ್ನಿ ಹೋಗೋಣ. ಇಲ್ಲಪ್ಪ, ಅವ್ರಿಗೆ ಮದ್ವೆ ಚೌಟ್ರಿ ದೂರ, ನಮ್ಗೆ ಪಕ್ಕದಲ್ಲೇ ಇದೆ, ನಾವೇ ಮೊದ್ಲು ಹೋಗ್ತೀವಿ. ಹಂಗಾದ್ರೆ ಸರಿನೇ, ಆದ್ರೆ ಮದ್ವೆ ಹೆಣ್ಣು ವೇಟ್ ಮಾಡಬಾರ್ದಲ್ವಾ? ಏನ್ ಅರ್ಜುನ್, ಈಗ್ಲೇ ಅಮ್ಮನ್ನ ಮರ್ತು ಹೆಂಡ್ತಿ ಅಂತಿದ್ಯಾ? ಯಾಕೀಗ ಇಷ್ಟ ಅವಸರ ಮಾಡ್ತಿದ್ಯಾ? ಇಲ್ಲಮ್ಮ, ಮಂಟಪಕ್ಕೆ ಹೋಗಿ ಪರಿ ಜೊತೆ ಮದುವೆ ಏರ್ಪಾಡುಗಳ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಬೇಕು, ಅದಕ್ಕೆ ಅಷ್ಟೇ ಅಮ್ಮ. ಹೌದೌದು ಅರ್ಜುನ್, ಈಗ್ಲೇ ಸಾಕು ಅನ್ನೋಷ್ಟು ಮಾತಾಡ್ಕೋ. ಮದ್ವೆ ಆದ್ಮೇಲೆ ಮಾತಾಡೋಕೆ ಆಗುತ್ತೋ ಇಲ್ವೋ? ಮಾತಾಡ್ಬೋದು. ಏನ್ರಿ ಅಮ್ಮ, ಟೈಮ್ ಆಯ್ತು, ಬನ್ನಿಮ್ಮ ಹೋಗೋಣ. ಬನ್ನಿ ಹೋಗೋಣ, ಬನ್ನಿ ಬನ್ನಿ. ಏಯ್, ಎಲ್ರಿಗಿಂತ ಜಾಸ್ತಿ ಕೆಲ್ಸ ನಮ್ಗೆ ಇರೋದು. ಅಮ್ಮ, ಅಲ್ಲಿ ನಮ್ಗೆ ನಮ್ಮ ಕೆಲ್ಸ. ಆ ಪರಿದು ಸೊಕ್ಕೇಳ್ಸಿ ಕತೆ ಮುಗ್ಸೋ ಕೆಲ್ಸ ನಮ್ಗಿದೆ.